ಇದು ಕೇವಲ ಒಂದು ಪತ್ರವಲ್ಲ. ಇದು ಕರ್ನಾಟಕ ಕಾಂಗ್ರೆಸ್ನೊಳಗಿನ ಪವರ್ ಪ್ಲೇಗೆ ಹಾಕಿದ ಅಧಿಕೃತ ಮುದ್ರೆ. ಸಿಎಂ ಕುರ್ಚಿ ಕಂಪಿಸುತ್ತದೆಯೇ ಅಥವಾ ರಾಜಕೀಯ ದಿಕ್ಕನ್ನೇ ಬದಲಾಯಿಸಲು ಈ ಪತ್ರವನ್ನ ಮುನ್ನೆಲೆಗೆ ತಂತ್ರ? ಕರ್ನಾಟಕ ರಾಜಕೀಯದಲ್ಲಿ ಇಂದು ದೊಡ್ಡ ಪ್ರಶ್ನೆ ಒಂದೇ. 31 ಮಂದಿ ಮೊದಲ ಬಾರಿ ಶಾಸಕರು ಯಾಕೆ ಏಕಾಏಕಿ ಹೈಕಮಾಂಡ್ಗೆ ಪತ್ರ ಬರೆದ್ರು? ಈ ಪತ್ರದ ಹಿಂದೆ ಕೇವಲ ಸಚಿವ ಸ್ಥಾನ ಬೇಡಿಕೆ ಇದೆಯೇ ಅಥವಾ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಫೈಟ್ ನಲ್ಲೇ ಈ ಪತ್ರ ಎರಡನೇ ಅಸ್ತ್ರವಾಗಿದೆಯೇ? ಒಂದು ಕಡೆ ಸಿದ್ದು ಬಣದ ಶಾಸಕರು ದೆಹಲಿಯಲ್ಲಿ ಲಾಬಿ ನಡೆಸುತ್ತಿದ್ದಾರೆ, ಇನ್ನೊಂದು ಕಡೆ ಡಿಕೆ ಬಣದ ಶಾಸಕರು ಪತ್ರದ ಮೂಲಕ ಒತ್ತಡ ಸೃಷ್ಟಿಸಿದ್ದಾರೆ. ಮಧ್ಯೆ 11 ಶಾಸಕರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇದು ಯಾದೃಚ್ಛಿಕ ರಾಜಕೀಯವೇ ಅಥವಾ ಸಂಪುಟ ಪುನರ್ರಚನೆಯ ನೆಪದಲ್ಲಿ ನಾಯಕತ್ವ ಚರ್ಚೆಯನ್ನು ಮತ್ತೆ ಮುನ್ನೆಲೆಗೆ ತರುವ ತಂತ್ರವೇ? ಈ ಪತ್ರ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಈ ಪವರ್ ಪ್ಲೇ ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯವನ್ನ ಯಾವ ದಿಕ್ಕಿಗೆ ಕರೆದೊಯ್ಯಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಕರ್ನಾಟಕ ಕಾಂಗ್ರೆಸ್ನೊಳಗಿನ ರಾಜಕೀಯ ಬೆಳವಣಿಗೆಗಳು ಈಗ ಕೇವಲ ಒಳಜಗಳದ ಹಂತವನ್ನ ದಾಟಿ ಸ್ಪಷ್ಟವಾದ ಕುರ್ಚಿ ಫೈಟ್ ಹಂತಕ್ಕೆ ತಲುಪಿವೆ. ಮುಖ್ಯಮಂತ್ರಿ ಸ್ಥಾನವನ್ನು ಕೇಂದ್ರವಾಗಿಟ್ಕೊಂಡು ನಡೆಯುತ್ತಿರುವ ಈ ಪವರ್ ಸ್ಟ್ರಗಲ್ ನಲ್ಲಿ ಒಂದೊಂದೇ ಅಸ್ತ್ರಗಳು ಕ್ರಮವಾಗಿ ಪ್ರಯೋಗವಾಗ್ತಿವೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈ ಇಬ್ಬರ ನಡುವಿನ ಶೀತ ಯುದ್ಧ ಈಗ ಮುಕ್ತ ರಾಜಕೀಯ ಕದನವಾಗಿ ಮಾರ್ಪಟ್ಟಿದೆ. ಅದರ ಇತ್ತೀಚಿನ ಅತ್ಯಂತ ಪರಿಣಾಮಕಾರಿ ಆಯುಧವೇ 31 ಮಂದಿ ಮೊದಲ ಬಾರಿ ಶಾಸಕರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಬರೆದಿರುವ ಪತ್ರ. ಡಿಕೆ ಶಿವಕುಮಾರ್ ಬಣದ ತಂತ್ರವನ್ನು ನೋಡಿದ್ರೆ ಇದು ಮೊದಲ ಬಾರಿಗೆ ನಡೆಯುತ್ತಿರುವ ಚಲನವಲನ ಅಲ್ಲ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಮುಂದಿನ 5 ವರ್ಷವೂ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಎಂದು ಬಹಿರಂಗ ಹೇಳಿಕೆ ನೀಡಿದ ತಕ್ಷಣವೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಅದು ಕೇವಲ ಶಿಷ್ಟಾಚಾರದ ಭೇಟಿಯಲ್ಲ, ಅದು ಸ್ಪಷ್ಟ ರಾಜಕೀಯ ಪ್ರತಿಕ್ರಿಯೆ. ಸಿಎಂ ಕುರ್ಚಿ ವಿಚಾರ ಅಂತಿಮವಾಗಿಲ್ಲ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ನೇರವಾಗಿ ತಲುಪಿಸುವ ಮೊದಲ ಅಸ್ತ್ರ ಅದು. ಈಗ ಆ ತಂತ್ರದ ಮುಂದುವರೆದ ಭಾಗವೇ ಎರಡನೇ ಅಸ್ತ್ರ, 31 ಶಾಸಕರ ಪತ್ರ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈ ಬಾರಿ ಒಟ್ಟು 38 ಮಂದಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರಲ್ಲಿ 31 ಮಂದಿ ಒಟ್ಟಾಗಿ ಸಹಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಈ ಪತ್ರವನ್ನು ಉದ್ದೇಶಿಸಿ ಬರೆಯಲಾಗಿರುವವರು ಪಕ್ಷದ ಅತಿ ಪ್ರಭಾವಿ ನಾಯಕರು: ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಪತ್ರದ ಮೂಲ ಬೇಡಿಕೆ ಒಂದೇ: ಮೊದಲ ಬಾರಿಗೆ ಶಾಸಕರಾದವರ ಪೈಕಿ ಕನಿಷ್ಠ 5 ಸಚಿವ ಸ್ಥಾನ ನೀಡಬೇಕು. ಈ ಪತ್ರದ ಸಮಯ ಮತ್ತು ಸಂದರ್ಭವೇ ರಾಜಕೀಯವಾಗಿ ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತದೆ. ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ಸೂತ್ರ, ಸಂಪುಟ ಪುನರ್ರಚನೆ, ಈ ಎಲ್ಲಾ ಚರ್ಚೆಗಳು ಈಗಾಗಲೇ ಕುದಿಯುತ್ತಿವೆ. ಬಜೆಟ್ ಅಧಿವೇಶನದ ಬಳಿಕ ಕ್ಷಿಪ್ರ ಬೆಳವಣಿಗೆಗಳು ನಡೆಯಬಹುದು ಎಂಬ ಊಹಾಪೋಹಗಳು ಜೋರಾಗಿರುವ ನಡುವೆಯೇ ಈ ಪತ್ರ ಇದ್ದಕ್ಕಿದ್ದಂತೆ ಬಹಿರಂಗವಾಗಿದೆ. ಇನ್ನೊಂದು ವಿಚಿತ್ರ ಅಂಶ ಎಂದ್ರೆ ಈ ಪತ್ರಕ್ಕೆ ದಿನಾಂಕವೇ ಇಲ್ಲ, ಆದ್ರೆ 31 ಶಾಸಕರ ಸಹಿಗಳಿವೆ. ರಾಜಕೀಯದಲ್ಲಿ ಯಾವುದು ಆಕಸ್ಮಿಕವಾಗಿರುವುದಿಲ್ಲ. ಹೀಗಾಗಿ ಈ ಪತ್ರ ಸಿಎಂ ಕುರ್ಚಿ ಚರ್ಚೆಯ ತಾಪಮಾನವನ್ನು ತಗ್ಗಿಸಲು ಬಂದಿದ್ದ ಅಥವಾ ಚರ್ಚೆಯ ದಿಕ್ಕನ್ನೇ ಸಂಪೂರ್ಣವಾಗಿ ಬೇರೆಡೆ ತಿರುಗಿಸಲು ಲಿಂಕ್ ಮಾಡಲಾಯಿತಾ ಎಂಬ ಅನುಮಾನಗಳು ರಾಜಕೀಯ ವಲಯದಲ್ಲಿ ಗಟ್ಟಿಯಾಗಿ ಕೇಳಿ ಬರ್ತಿವೆ. ಇದರ ಜೊತೆಗೆ ಬಣ ರಾಜಕಾರಣ ಇನ್ನೂ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಒಂದು ಕಡೆ ಸಿದ್ದು ಬಣದ ಶಾಸಕರಾದ ಕೆಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಡಿಕೆ ಬಣದ ಶಾಸಕರು ಈ ಹಿಂದೆ ನಯನ
ಮೋಟಮ್ಮ, ಕದಲೂರು ಉದಯ್, ಇಕ್ಬಾಲ್ ಹುಸೇನ್, ಮಹೇಂದ್ರ ತಮ್ಮಣ್ಣನವರ್, ಶಿವಗಂಗಾ ಬಸವರಾಜ್, ಬಾಬಾ ಸಾಹೇಬ್ ಪಾಟೀಲ್, ಮಾಗಡಿ ಬಾಲಕೃಷ್ಣ ಸೇರಿದಂತೆ ಹಲವರು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕನನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈಗ ಆ ಲಾಬಿಯ ಮುಂದುವರಿದ ಹಂತವಾಗಿ ಈ ಪತ್ರ ಕಾಣಿಸಿಕೊಂಡಿದೆ. ಇದರ ಅರ್ಥ ಒಂದೇ, ಸಂಪುಟ ಪುನರ್ರಚನೆ ಅನಿವಾರ್ಯ ಎಂಬ ವಾತಾವರಣವನ್ನು ನಿರ್ಮಿಸುವುದು. ಇದರ ಮಧ್ಯೆ 11 ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳಿರುವ ಬೆಳವಣಿಗೆಯು ರಾಜಕೀಯ ಅರ್ಥ ಹೊಂದಿದೆ. ಇಂಥ ಪ್ರವಾಸಗಳು ಸಾಮಾನ್ಯವಾಗಿ ಸರ್ಕಾರದೊಳಗಿನ ಅಸ್ಥಿರತೆಯ ಸಮಯದಲ್ಲೇ ನಡೆಯುತ್ತವೆ. ಶಾಸಕರು ತಮ್ಮ ಭವಿಷ್ಯ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗುತ್ತಾರೆ. ಇತ್ತ ಡಿಕೆ ಬಣದ ಶಾಸಕರು ಪತ್ರ ಬರೆಯುವ ಮೂಲಕ ಲಾಬಿ ನಡೆಸುತ್ತಿದ್ರೆ, ಸಿದ್ದು ಬಣದ ಶಾಸಕರು ದೆಹಲಿ ಮಟ್ಟದಲ್ಲಿ ತಮ್ಮದೇ ಪ್ರತಿತಂತ್ರ ರೂಪಿಸುತ್ತಿದ್ದಾರೆ. ಅಂದ್ರೆ ಕಾಂಗ್ರೆಸ್ನೊಳಗೆ 2 ಸಮಾಂತರ ಶಕ್ತಿ ಕೇಂದ್ರಗಳು ಕೆಲಸ ಮಾಡ್ತಿವೆ. ಈ ಪತ್ರಕ್ಕೆ ಸಹಿ ಹಾಕಿರುವವರ ಪೈಕಿ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಇದ್ದಾರೆ ಎಂಬುದು ರಾಜಕೀಯವಾಗಿ ಬಹಳ ಮಹತ್ವದ ಬೆಳವಣಿಗೆ. ಇದು ಕೇವಲ ಕಿರಿಯ ಶಾಸಕರ ಅಸಮಾಧಾನವಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸಿಎಂ ಆಪ್ತ ವಲಯದಲ್ಲಿಯೇ ಹೊಸ ಸಮೀಕರಣಗಳ ಚರ್ಚೆ ಆರಂಭವಾಗಿದೆ ಎಂಬ ಸೂಚನೆ ಇದಾಗಿದೆ. ಇದೇ ವೇಳೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತು ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಈ ಪತ್ರ ಬರೆದಿರುವುದನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಇದು ಗುಪ್ತ ರಾಜಕೀಯ ಅಲ್ಲ, ಓಪನ್ ಪವರ್ ಪ್ಲೇ. ಶಾಸಕರು ತಮ್ಮ ಬೇಡಿಕೆಯನ್ನ ಸಮರ್ಥಿಸಿಕೊಳ್ಳುವ ಲಾಜಿಕ್ ಕೂಡ ರಾಜಕೀಯವಾಗಿ ತೀಕ್ಷ್ಣವಾಗಿದೆ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದವರೇ ಮುಖ್ಯಮಂತ್ರಿಯಾಗಿದ್ದಾರೆ. ಮೊದಲ ಬಾರಿಗೆ ಶಾಸನ ಸಭೆ ಪ್ರವೇಶಿಸಿದವರೇ ಸಚಿವರಾಗಿದ್ದಾರೆ. ಆದ್ರೆ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವಾಗ ಮೊದಲ ಬಾರಿ ಶಾಸಕರಾದವರಿಗೆ ಅವಕಾಶ ನೀಡಲಾಗಲಿಲ್ಲ ಎಂದು ಅವರು ಉಲ್ಲೇಖಿಸಿದ್ದಾರೆ. ಜೊತೆಗೆ 2028ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಹೊಸ ಮುಖಗಳಿಗೆ ಅವಕಾಶ ನೀಡುವುದು ಅಗತ್ಯ ಎಂದು ಭವಿಷ್ಯದ ಚುನಾವಣೆಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಗಮನಿಸಬೇಕು. ಈ ಪತ್ರಕ್ಕೆ ಸಹಿ ಹಾಕಿರುವವರಲ್ಲಿ ಸಿದ್ದು ಬಣದವರು ಇದ್ದಾರೆ, ಡಿಕೆ ಬಣದವರು ಇದ್ದಾರೆ, ಯಾವುದೇ ಬಣಕ್ಕೂ ಸೇರಿದ ಶಾಸಕರು ಇದ್ದಾರೆ. ಹೀಗಾಗಿ ಇದು ಕೇವಲ ಬಣ ರಾಜಕಾರಣ ಅಲ್ಲ ಎಂಬ ವಾದವನ್ನು ಮುಂದಿಡಲಾಗಿದೆ. ಆದರೆ ರಾಜಕೀಯವಾಗಿ ನೋಡಿದ್ರೆ ಇಂಥ ಒಟ್ಟುಗೂಡಿಕೆಗಳು ಯಾವಾಗಲೂ ಒಂದು ಬಲಿಷ್ಠ ಶಕ್ತಿ ಕೇಂದ್ರಕ್ಕೆ ಪರೋಕ್ಷ ಲಾಭ ನೀಡುತ್ತವೆ. ಈ ಸಂದರ್ಭದಲ್ಲಿ ಆ ಲಾಭ ಯಾರಿಗೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದೇ ಮುಖ್ಯ. ಈ ಎಲ್ಲಾ ಬೆಳವಣಿಗೆಯನ್ನ ಹೈಕಮಾಂಡ್ ದೃಷ್ಟಿಯಿಂದ ನೋಡಿದ್ರೆ ಇದು ಕರ್ನಾಟಕ ಮಾತ್ರವಲ್ಲ, ದೇಶವ್ಯಾಪಿ ಕಾಂಗ್ರೆಸ್ ರಾಜಕಾರಣಕ್ಕೂ ಸಂದೇಶ ನೀಡುವ ಪ್ರಕರಣ. ಲೋಕಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ರಾಜ್ಯದಲ್ಲೂ ಅಸ್ಥಿರತೆಯ ಸಂದೇಶ ಹೋಗಬಾರದು ಎಂದು ಎಚ್ಚರಿಕೆಯಿಂದ ನಡೆದುಕೊಳ್ತಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಎಂದ್ರೆ ಅದರ ಪ್ರತಿಧ್ವನಿ ರಾಷ್ಟ್ರ ಮಟ್ಟಕ್ಕೂ ಹೋಗುತ್ತದೆ. ಹೀಗಾಗಿ 31 ಶಾಸಕರ ಪತ್ರವನ್ನ ಹೈಕಮಾಂಡ್ ಕೇವಲ ಸಚಿವ ಸ್ಥಾನ ಬೇಡಿಕೆಯಂತೆ ನೋಡದೆ ಪಕ್ಷದೊಳಗಿನ ಶಕ್ತಿ ಸಮತೋಲನದ ಸೂಚಕವಾಗಿ ಓದುತ್ತಿದೆ. ಇನ್ನೊಂದು ಪ್ರಮುಖ ಆಯಾಮ ಎಂದ್ರೆ ಈ ಪತ್ರದ ಮೂಲಕ ಮೊದಲ ಬಾರಿ ಶಾಸಕರನ್ನ ಒಟ್ಟುಗೂಡಿಸಿದ ರೀತಿಯೇ ರಾಜಕೀಯವಾಗಿ ಅಪಾಯಕಾರಿ ಹಾಗೂ ಪರಿಣಾಮಕಾರಿ. 38 ಮೊದಲ ಬಾರಿ ಶಾಸಕರ ಪೈಕಿ 31 ಒಂದೇ ವೇದಿಕೆಯಲ್ಲಿ ನಿಂತಿರುವುದು ಸಣ್ಣ ವಿಷಯ ಅಲ್ಲ. ಇದು ಭವಿಷ್ಯದಲ್ಲಿ ಪಕ್ಷದೊಳಗೆ ಯಂಗ್ ಬ್ಲಾಕ್ ಅಥವಾ ನ್ಯೂ ಪವರ್ ಸೆಂಟರ್ ರೂಪುಗೊಳ್ಳುವ ಸಾಧ್ಯತೆಯ ಸೂಚನೆ. ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ನಿರ್ಲಕ್ಷ್ಯ ಮಾಡುವುದಕ್ಕೂ ಸಾಧ್ಯವಿಲ್ಲ, ತಕ್ಷಣ ಒಪ್ಪಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ಈ ಪತ್ರ ಹೈಕಮಾಂಡ್ಗಾಗಿ ಡಬಲ್ ಎಡ್ಜ್ಡ್ ಸ್ವೋರ್ಡ್ ಆಗಿ ಪರಿಣಮಿಸಿದೆ. ರಾಜಕೀಯ ಲೆಕ್ಕಾಚಾರದ ಮತ್ತೊಂದು ಪದರ ಎಂದ್ರೆ ಸಂಪುಟ ಪುನರ್ರಚನೆ ಆದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ ಎಂಬ ಪ್ರಶ್ನೆ. ಈಗಿರುವ ಸಂಪುಟದಲ್ಲಿ ಹಿರಿಯರು, ಅನುಭವಿಗಳು,
ಪ್ರಾಬಲ್ಯ ಹೊಂದಿದ್ದಾರೆ. ಆದರೆ ಹೊಸಬರಿಗೆ ಸ್ಥಾನ ನೀಡುವುದೆಂದ್ರೆ ಕೆಲವು ಹಿರಿಯರಿಗೆ ಹೊರಬಾಗಿಲು ತೋರಿಸುವ ಅನಿವಾರ್ಯತೆ. ಇದು ಸಹಜವಾಗಿಯೇ ಅಸಮಾಧಾನ, ಬಂಡಾಯ ಮತ್ತು ಹೊಸ ಒಳಜಗಳಗಳಿಗೆ ಕಾರಣವಾಗಬಹುದು. ಈ ಅಪಾಯ ತಿಳಿದಿದ್ದರೂ ಕೂಡ 31 ಶಾಸಕರು ಇಷ್ಟು ಗಟ್ಟಿಯಾಗಿ ಒತ್ತಡ ತಂದಿರುವುದು ಪಕ್ಷದೊಳಗಿನ ಅಸಮಾಧಾನ ಮಟ್ಟ ಎಷ್ಟು ಆಳದಲ್ಲಿದೆ ಎಂಬುದನ್ನ ತೋರಿಸುತ್ತದೆ. ಈ ರಾಜಕೀಯ ಬೆಳವಣಿಗೆಯ ಇನ್ನೊಂದು ಒಳನೋಟ ಎಂದ್ರೆ ಮೊದಲ ಬಾರಿ ಶಾಸಕರು ಎಂಬ ಹೆಸರಿನಲ್ಲಿ ನಡೆಯುತ್ತಿರುವ ಈ ಒಗ್ಗೂಡಿಕೆ ಅಚಾನಕ್ ಹುಟ್ಟಿದ್ದಲ್ಲ. 2023ರಲ್ಲಿ ಸರ್ಕಾರ ರಚನೆಯಾದಾಗಿನಿಂದಲೇ ಕಿರಿಯ ಶಾಸಕರಲ್ಲಿ ಒಂದು ಮೌನ ಅಸಮಾಧಾನ ಕುದಿಯುತ್ತಿತ್ತು. ಸಂಪುಟ ರಚನೆಯ ವೇಳೆ ಸಂಪೂರ್ಣವಾಗಿ ಹಿರಿಯರಿಗೆ ಆದ್ಯತೆ ನೀಡಲಾಯಿತು ಎಂಬ ಭಾವನೆ, ಕ್ಷೇತ್ರದ ಮಟ್ಟದಲ್ಲಿ ಜನಸಂಪರ್ಕ ಯೋಜನೆಗಳ ಜಾರಿಗೆ ತಮ್ಮ ಪಾತ್ರ ಕಡಿಮೆಯಾಗುತ್ತಿದೆ ಎಂಬ ಅನುಭವ, ಇವೆಲ್ಲವೂ ಸೇರಿ ಈ ಹೊಸಬರನ್ನ ನಿಧಾನವಾಗಿ ಒಂದೇ ವೇದಿಕೆಗೆ ತಂದಿವೆ. ಈ ಅಸಮಾಧಾನಕ್ಕೆ ಈಗ ನಾಯಕತ್ವ ಚರ್ಚೆ ಎಂಬ ದೊಡ್ಡ ರಾಜಕೀಯ ಹಿನ್ನೆಲೆ ಸಿಕ್ಕಿರುವುದು ಅವರ ಬೇಡಿಕೆಗೆ ಹೆಚ್ಚುವರಿ ತೂಕ ನೀಡಿದೆ. ಇದನ್ನೇ ಇನ್ನೊಂದು ಕೋನದಿಂದ ನೋಡಿದ್ರೆ ಈ ಪತ್ರವು ಹೈಕಮಾಂಡ್ಗೆ ಕಳುಹಿಸಿರುವ ಸಂದೇಶ ಕೇವಲ ನಮಗೂ ಸಚಿವ ಸ್ಥಾನ ಬೇಕು ಎಂಬುದಲ್ಲ. ನಾವು ಸಂಖ್ಯೆಯಲ್ಲಿ ಹೆಚ್ಚು ಇದ್ದೇವೆ, ನಾವು ಸಂಘಟಿತರಾಗಿದ್ದೇವೆ ಮತ್ತು ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದರ ರಾಜಕೀಯ ಬೆಲೆ ಕಟ್ಟಬೇಕಾಗುತ್ತದೆ ಎಂಬ ಅಡಗಿದ ಎಚ್ಚರಿಕೆ ಕೂಡ ಇದರಲ್ಲಿ ಇದೆ. ಈ ಕಾರಣಕ್ಕೆ ಈ ಪತ್ರವನ್ನು ಕಾಂಗ್ರೆಸ್ ನಾಯಕತ್ವ ಸುಮ್ಮನೆ ಫೈಲ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಇದು ಸರ್ಕಾರದ ಸ್ಥಿರತೆ, ಪಕ್ಷದ ಒಳ ಸಮತೋಲನ ಮತ್ತು ಮುಂದಿನ ಚುನಾವಣಾ ತಂತ್ರ ಆಲ್ 3 ಮೇಲೆ ಪರಿಣಾಮ ಬೀರುವ ರಾಜಕೀಯ ಡಾಕ್ಯುಮೆಂಟ್ ಆಗಿ ಪರಿಗಣಿಸಲಾಗುತ್ತಿದೆ. ಒಟ್ನಲ್ಲಿ 31 ಶಾಸಕರ ಈ ಪತ್ರವನ್ನು ಕೇವಲ ಸಚಿವ ಸ್ಥಾನಕ್ಕಾಗಿ ಬರೆದ ಮನವಿಯಂತೆ ನೋಡಲು ಸಾಧ್ಯವಿಲ್ಲ. ಇದು ಕರ್ನಾಟಕ ಕಾಂಗ್ರೆಸ್ನೊಳಗಿನ ಶಕ್ತಿ ಸಮೀಕರಣದ ಭಾಗ. ಸಿಎಂ ಕುರ್ಚಿ ಫೈಟ್ನ ಮಧ್ಯೆ ಎಸೆದ ರಾಜಕೀಯ ಗೂಗ್ಲಿ, ಸಂಪುಟ ಪುನರ್ರಚನೆಯ ನೆಪದಲ್ಲಿ ನಾಯಕತ್ವ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತರುವ ಪ್ರಯತ್ನ ಇದು. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತದೆ, ಸಿದ್ದು ಡಿಕೆ ನಡುವಿನ ಶೀತಯುದ್ಧ ಯಾವ ಹಂತಕ್ಕೆ ತಲುಪುತ್ತದೆ, ಕಾಂಗ್ರೆಸ್ ಸರ್ಕಾರದ ಸ್ಥಿರತೆ ಮೇಲೆ ಇದರಿಂದ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಆದ್ರೆ ಒಂದು ಮಾತ್ರ ನಿಶ್ಚಿತ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಈಗ ತಣ್ಣಗಿಲ್ಲ, ಅದು ಒಳಗೊಳಗೆ ಕುದಿಯುತ್ತಿದೆ. ಈ ಪತ್ರ ಅದರ ಶಬ್ದ ಮಾತ್ರ. ಮುಂದೆ ಬರುವ ಬೆಳವಣಿಗೆಗಳು ಅದರ ನಿಜವಾದ ಸ್ಫೋಟವಾಗಬಹುದು. 31 ಶಾಸಕರ ಈ ಪತ್ರವನ್ನು ಕೇವಲ ಸಚಿವ ಸ್ಥಾನಕ್ಕಾಗಿ ಬರೆದ ಮನವಿಯಂತೆ ನೋಡ್ಬೇಕಾ, ಅಥವಾ ಇದು ಕರ್ನಾಟಕ ಕಾಂಗ್ರೆಸ್ನೊಳಗಿನ ಶಕ್ತಿ ಸಮೀಕರಣ ಬದಲಾಗುತ್ತಿರುವುದಕ್ಕೆ ಅಧಿಕೃತ ಸೂಚನೆಯ? ಇಂದು ಇದು ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡ್ತಿದೆ. ನಾಳೆ ಇದೇ ಪತ್ರ ನಾಯಕತ್ವ ಚರ್ಚೆಗೆ ಕಾರಣವಾಗುವುದಿಲ್ಲ ಎಂಬ ಗ್ಯಾರಂಟಿ ಇದೆಯಾ? ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರು ಅದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಶೀತ ಯುದ್ಧದ ದಿಕ್ಕನ್ನ ಬದಲಾಯಿಸಲಿದೆ. ಸಮಾಧಾನವೇ ಅಂತಿಮವಾಗುತ್ತದೆಯಾ, ಅಥವಾ ಈ ಪತ್ರ ಮುಂದಿನ ರಾಜಕೀಯ ಸ್ಫೋಟದ ಮೊದಲ ಎಚ್ಚರಿಕೆಯ? ಇದು ಅಂತ್ಯವಲ್ಲ, ಇದು ಕರ್ನಾಟಕ ರಾಜಕೀಯದ ಮುಂದಿನ ಅಧ್ಯಾಯಕ್ಕೆ ಬರೆದ ಮೊದಲ ಸಾಲು ಮಾತ್ರ.